ಮತ್ತೊಮ್ಮೆ ಸುಹಾಸಿನಿ ವಿಶೇಷ ದೀರ್ಘಮಂಗಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾಂಗಲ್ಯದ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಹುಬ್ಬಳ್ಳಿಯಿಂದ ಸುಜಾತ ಕರೆ ಮಾಡಿದ್ದಾರೆ. ಸುಜಾತ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 26/1/76 26/1/76 12 ಗಂಟೆ 7 ನಿಮಿಷ ಮುಂಜಾನೆ ಮಧ್ಯಾಹ್ನ. ಏನ್ ಕೇಳ್ಬೇಕಾಗಿತ್ತು ಸುಜಾತ ಅವರೇ? 12 ಗಂಟೆ 7 ನಿಮಿಷ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಸರಿ, ಏನ್ ಕೇಳ್ಬೇಕಾಗಿತ್ತು ನೀವು? ನಮ್ದು ಹಸ್ಬೆಂಡ್ದು ಹೇಳ್ತೇನೆ. ನಮ್ದು ವೈವಾಹಿಕ ಜೀವನ ಅಷ್ಟೊಂದು ಸರಿ ಇಲ್ಲ. ಸೊ ಹಸ್ಬೆಂಡ್ದು ಹೇಳ್ತೇನೆ. ಅಲ್ಲ, ಈಗ ಒಂದೊಂದೇ ತಗೊಳ್ಳೋದು, ಎರಡು ತಗೊಳ್ಳಿಕ್ಕೆ ಆಗೋದಿಲ್ಲ. ಮೊದಲೇ ನಿಮ್ಮ ಜಾತದಲ್ಲಿ ಏನು ದೋಷ ಇದೆ ನೋಡ್ಕೊಳ್ಳೋಣ. ಈಗಾಗಲೇ ಹುಟ್ಟಿದಂಥ ವಾರ ಸೋಮವಾರ ನಿಮ್ಮದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಮೇಷ ಲಗ್ನ. ಮೊಟ್ಟ ಮೊದಲನೇದಾಗಿ ಈ ಸಂಬಂಧದಲ್ಲಿ ತೊಂದರೆ ಇರಬೇಕಿದ್ರೆ ಹೆಣ್ಣಿನ ಜಾತಕವೂ ಮುಖ್ಯ ಕಾರಣ ಆಗಿರ್ತದೆ. ಈಗ ಜಾತದಲ್ಲಿ ಸಪ್ತಮದಲ್ಲಿ ರಾಹು ಇದ್ದಾನೆ. ಅದರಿಂದ ನಿಮ್ಮ ಜಾತದಲ್ಲಿ ಸಪ್ತಮದಲ್ಲಿ ರಾಹು, ಅಷ್ಟಮದಲ್ಲಿ ಸುಖಾಧಿಪತಿಯಾದ ನೀಚ ಚಂದ್ರ, ಹಾಗೆ ಶನಿಯು ನೀಚನಲ್ಲಿ. ಹಾಗಾಗಿ ನಿಮ್ಮ ಜಾತದಲ್ಲಿ ಹೆಚ್ಚಿನ ದೋಷ ಇದೆ. ಹಸುಮಂಡಿ ಜಾತಕ್ಕಿಂತ ಈ ಜಾತದಲ್ಲಿರುವಂಥ ದೋಷಕ್ಕೆಲ್ಲ ಪರಿಹಾರ ಮಾಡ್ಕೊಳ್ಬೇಕು. ಆನಂತರ ದಾಂಪತ್ಯ ಸರಿಯಾಗಿರ್ತದೆ. ಜಾತಕ ಮೂಲ ಕಾರಣ ನಿಮ್ಮ ಜಾತದಲ್ಲಿ ಸುಖ ಸ್ಥಾನದಲ್ಲಿ ಶನಿ ಮತ್ತು ಸುಖಾಧಿಪತಿ ನೀಚ, ಸಪ್ತಮದಲ್ಲಿ ರಾಹುರಿಂದ ಪ್ರಬಲವಾದಂಥ ದೋಷ ನಿಮ್ಮ ಜಾತದಲ್ಲೇ ಇದೆ. ಇದಕ್ಕೆಲ್ಲ ಸಣ್ಣ ಈ ಕಾಲಾವಧಿಯಲ್ಲಿ ಹೆಚ್ಚು ಹೇಳಲಿಕ್ಕಾಗೋದಿಲ್ಲ. ವಿಶೇಷವಾಗಿ ಹೆಚ್ಚಿನ ಅವಕಾಶವನ್ನು ತೆಗೆದುಕೊಂಡು ಪುನಃ ಇದರ ಬಗ್ಗೆ ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ಗೀತಾ ಅಂತ ಕರೆ ಮಾಡಿದ್ದಾರೆ. ಗೀತಾ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. ಇಲ್ಲ, ನಮ್ಮ ತಂಗಿ ಇದು ಕೇಳ್ಬೇಕಾಗಿತ್ರಿ ಮೇಡಮ್. ಹಾ ಹೇಳಿ, ಅವ್ರದ್ದೇ ಹೇಳಿ. ಇದು ಭಾಗ್ಯಶ್ರೀ. ಇದು 5/6/1985. 5/6/1985 ಭಾಗ್ಯಶ್ರೀ ಹೆಸರು. 6ರಿಂದ 6:30 ಸಂಜೆನಾ ಬೆಳಿಗ್ಗೆನಾ? ಸಾಯಂಕಾಲ ಮೇಡಮ್. ಸಾಯಂಕಾಲ. ಏನ್ ಕೇಳ್ಬೇಕಾಗಿತ್ತು? ಮದುವೆ ಬಗ್ಗೆ ಮೇಡಮ್. ಮದುವೆ ಯಾವಾಗ ಆಗುತ್ತೆ ಅಂತನಾ? ಮದುವೆ ಯಾವ ಬಗ್ಗೆ? ಸರಿ ಸರಿ. ನೋಡಿ, ಈಗಾಗಲೇ ಬುಧವಾರ ಹುಟ್ಟಿದ್ದಾಳೆ. ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ, ಧನು ರಾಶಿ, ಮಿಥುನ ಲಗ್ನ. ಈಗಾಗಲೇ ಏನು ಓದಿದ್ದಾಳೆ ಅವಳು? ಪಂಡಿತ್ರಿ. ಸರಿ, ನೋಡಿ, ಅವಳಿಗೆ ವಿವಾಹಕ್ಕೆ ಅನುಕೂಲವಾದ ಟೈಮ್ ಬಂದಿದೆ. ಗುರುಬಲ ಇದೆ. ಮೇ ತಿಂಗಳ ತನಕ ಗುರುಬಲ. ಯಾವಾಗಲೂ ಪಂಚಮದಲ್ಲಿ ನವಮದಲ್ಲಿ ಗುರು ಇದ್ದಾಗ ನೀವು ಮದುವೆ ಮಾಡೋದಿಲ್ಲ ಅಂದರೂ ಮದುವೆ ಮಾಡಿಸ್ಕೊಂಡು ಹೋಗ್ತಾರೆ. ಆ ರೀತಿಯಾದ ಗುರುಬಲ ಇದೆ. ಮೇ ತಿಂಗಳ 5ನೇ ತಾರೀಕಿನೊಳಗೆ ಅವಳಿಗೆ ಮದುವೆಗೆ ಒಳ್ಳೆಯ ಅನುಕೂಲ. ಈ ಬಾರಿ ಪ್ರಯತ್ನ ಮಾಡಿ ಮದುವೆ ಆಗುತ್ತೆ. ಅನಂತರ ಉದ್ಯೋಗ, ವಿವಾಹ ನಂತರದಲ್ಲಿ ಉದ್ಯೋಗ. ಗುರು ಏಕಾದಶಿಯಲ್ಲಿದ್ದಾನೆ ಈಗ. ಆದ್ದರಿಂದ ಉದ್ಯೋಗ ವಿವಾಹಕ್ಕೆ ಎರಡೂ ಅನುಕೂಲವಾದಂಥ ಟೈಮು. ಈ ಬಾರಿ ಪ್ರಯತ್ನ ಮಾಡಿ. ಸ್ವಲ್ಪ ಕಾರ್ಯಕ್ಕೆ ವಿಘ್ನ ಆಗಲಿಕ್ಕೆ ಶನಿ ಕೇತು ಪಂಚಮ ಭಾವದಲ್ಲಿದ್ದಾರೆ. ಆದ್ದರಿಂದ ವಿನಾಯಕ ಶಾಂತಿಯನ್ನು ಮಾಡಿ ಅಥವಾ ವಿಶೇಷ ಗಣಪತಿ ಆರಾಧನೆಯನ್ನು ಮಾಡಿ. ವಿನಾಯಕ ಶಾಂತಿ ಅಂದರೆ ಎಲ್ಲ ಕಡೆಯಲ್ಲಿ ಇಲ್ಲ, ಎಲ್ಲ ಭಾಗದಲ್ಲಿ ಸರಿಯಾಗಿ ಗೊತ್ತಿದ್ದವ್ರ ಹತ್ರ ಕೇಳಿಕೊಂಡು ಮಾಡಿಸಿ, ಅಥವಾ ಗಣಪತಿಯ ಸಂಬಂಧಪಟ್ಟು ಯಾವುದಾದ್ರು ವಿಶೇಷವಾದಂಥ ಪೂಜೆ ಪುನಸ್ಕಾರ ಮಾಡಿ. ಒಳ್ಳೆಯದಾಗಲಿ. ಬೆಂಗಳೂರಿಂದ ಇಂದಿರಾ ಕರೆ ಮಾಡಿದ್ದಾರೆ. ಇದೀಗ ಇಂದಿರಾ ಅವರೇ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. ಸರ್, ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ. ನಮಸ್ತೆ. 25/11/1977. 26/11 ಅಲ್ಲ, 25 25/11 1977 ಮೇಡಮ್. 77. ನಿಮ್ಮ ಬಗ್ಗೆ ಕೇಳ್ತಾ ಇದ್ದೀರಾ? ಹಾ ಮೇಡಮ್. ಸಮಯ? ಮ್ಯಾರೇಜ್ ಡೇಟ್ ಮೇಡಮ್ 2000. ಅಲ್ಲ, ಹುಟ್ಟಿದ ಸಮಯ ಹೇಳಿ. ಹುಟ್ಟಿದ ಸಮಯ ಬೆಳಗ್ಗೆ 6:10 ಮೇಡಮ್. ಬೆಳಿಗ್ಗೆ 6:10. ಏನ್ ಕೇಳ್ಬೇಕಾಗಿತ್ತು ನೀವು? ಮೇಡಮ್, ನಾನು ಮದ್ವೆ ಆದಾಗಿಂದನೂ ನಾನು ತುಂಬಾನೇ ಕಷ್ಟಪಡ್ತಾ ಇದ್ದೀನಿ ಮೇಡಮ್. ಅದಕ್ಕೆ ಗುರುಜಿ ಹತ್ರ ಕೇಳ್ಬೇಕು ಅಂತ ಮಾಡಿ. ಸರಿ ಸರಿ ಸರಿ. ನೋಡಿ, ಈಗಾಗಲೇ ಶುಕ್ರವಾರ ನೀವು ಹುಟ್ಟಿದ್ದೀರಿ. ಶುಕ್ರವಾರ ಕೃತಿಕಾ ನಕ್ಷತ್ರ, ವೃಷಭ ರಾಶಿ, ವೃಶ್ಚಿಕ ಲಗ್ನ, ಹುಣ್ಣಿಮೆಯ ದಿವಸ ನೀವು ಹುಟ್ಟಿದಂತಹದ್ದು. ಇದಕ್ಕೆಲ್ಲ ನಿಮ್ಮ ಜಾತಕಗಳಿಗೆ ಕಾರಣ, ನಿಮ್ಮ ಜಾತಕದಲ್ಲಿ ಸಪ್ತಮದಲ್ಲಿ ಉಚ್ಚನಾಗಿ ಚಂದ್ರ ಇದ್ದಾನೆ. ಹೆಣ್ಣಿಗೆ ಯಾವಾಗಲೂ ಸೌಂದರ್ಯ ಅನ್ನೋದು ಬಹಳ ಕೆಟ್ಟದ್ದು. ಹಾಗಾಗಿ ಭಾರ್ಯಾ ರೂಪವತಿ ಶತ್ರು ಅಂತ. ನಿಮ್ಮ ಜಾತಕದಲ್ಲಿ ಚಂದ್ರ ಉಚ್ಚನಾಗಿದ್ದಾನೆ ಅಂದರೆ ನೋಡಲಿಕ್ಕೆ ತುಂಬ ಆಕರ್ಷಣೀಯವಾಗಿದ್ದೀರಿ ನೀವು ಅಂತಾಯಿತು. ಯಾವಾಗಲೂ ಹೆಣ್ಣು ತುಂಬ ಆಕರ್ಷಣೀಯ ಆಗಿದ್ದರೆ ಸಮಾಜದಲ್ಲಿ ಗೌರವವೂ ಸಿಗ್ತದೆ, ಅವಮಾನವೂ ಸಿಗ್ತದೆ, ಅದರ ಜೊತೆಗೆ ಜೀವನವೂ ಹಾಳಾಗುತ್ತೆ. ಇದಕ್ಕೆ ಕಾರಣ ನಿಮ್ಮ ಜಾತಕನೇ. ಈ ವೃಶ್ಚಿಕ ಲಗ್ನಕ್ಕೆ ಬಾಧಾಧಿಪತಿಯಾದ ಚಂದ್ರನೇ. ಇದರಿಂದ ನಿಮ್ಮ ಮನಸ್ಸು, ನಿಮ್ಮ ರೂಪ, ನಿಮ್ಮ ಗುಣವೇ ನಿಮ್ಮ ಜೀವನದಲ್ಲಿ ಎಲ್ಲದಕ್ಕೂ ತೊಂದರೆ. ಮತ್ತು ಪಂಚಮದಲ್ಲಿರುವ ಕೇತುವಿಂದ ನೀವು ಯಾವುದು ಎಣಿಸುತ್ತೀರೋ ಯಾವುದೂ ಪೂರ್ಣ ಆಗುವುದಿಲ್ಲ. ಅಪೂರ್ಣ ಜೀವನದಲ್ಲಿ ಎಲ್ಲವೂ ಅಪೂರ್ಣ ಯೋಗ. ಅದಕ್ಕಾಗಿ ವಿಶೇಷ ನೀವು ಆರಾಧನೆ ಮಾಡಬೇಕು. ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ. ಉದ್ಯೋಗವನ್ನು ಸಿಗುತ್ತೆ, ಯಾವುದಾದ್ರು ಕೆಲಸ ಬೇಕಾದರೆ ಇಟ್ಕೊಂಡು ಮಾಡ್ಬೋದು. ಅದಕ್ಕೆಲ್ಲ ದೋಷಕ್ಕೂ ಪರಿಹಾರ ಪಂಚಮದಲ್ಲಿರುವ ಕೇತು ದೋಷ. ಉದಕ ಶಾಂತಿ ಪಾರಾಯಣ ಅಂತಿದೆ, ವೇದೋಕ್ತವಾದ್ದು. ಅಮಂಗಲ ನಿವಾರಣೆ ಸುಮಂಗಲ್ಯ ಆಗೋದಕ್ಕೆ. ಇವತ್ತಿನ ನಮ್ಮ ಕಾರ್ಯಕ್ರಮವೇ ಸೌಮಾಂಗಲ್ಯ ಅನ್ನುವಂಥದ್ದು. ಆದ್ದರಿಂದ ವಿಶೇಷವಾಗಿ ವೇದೋಕ್ತವಾದ ಉದಕ ಶಾಂತಿ ಪಾರಾಯಣ ಒಂದು 28 ಮಾಡಿಸಿ. ಖಂಡಿತವಾಗಿಯೂ ಎಲ್ಲ ಮನಸ್ಸಿಗೂ ಜೀವನಕ್ಕೂ ಎಲ್ಲದಕ್ಕೂ ಶಾಂತಿಯನ್ನು ಆ ಉದಕ ಶಾಂತಿಯ ವೇದ ಬ್ರಹ್ಮನೇ ಕೊಡ್ತಾನೆ. ಒಳ್ಳೆಯದಾಗಲಿ. ಈಗ ಚೆನ್ನೈನಿಂದ ಅನ್ನಪೂರ್ಣ ಕರೆ ಮಾಡಿದ್ದಾರೆ. ಅನ್ನಪೂರ್ಣ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. ಮಗಳದು ಬಗ್ಗೆ ಕೇಳ್ಬೇಕಾಗಿತ್ತು. ಅವಳು ಹುಟ್ಟಿದ ದಿನಾಂಕ 29/9/1988. 29/9/1988. 1988. ಓಕೆ, ಯಾರ ಬಗ್ಗೆ ಕೇಳ್ತಾ ಇದ್ದೀರಿ? ನನ್ನ ಮಗಳು. ಮಗಳ ಹೆಸರು? ಮಗಳ ಹೆಸರು ಅಪರ್ಣಾ. ಅಪರ್ಣಾ ಅಂತ. ಸರಿ, ಏನ್ ಕೇಳ್ಬೇಕಾಗಿತ್ತು?
ಅವಳಿಗೆ ಡೆಂಟಿಸ್ಟ್ ಮಾಡಿ ಇವಾಗ ಅವಳಿಗೆ ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹುಟ್ಟಿದ ಸಮಯ ಹೇಳಿ. ಹುಟ್ಟಿದ ಸಮಯ 11:31 AM. 11:31 AM ಬೆಳಿಗ್ಗೆ. ಹೌದು, ಬೆಳಿಗ್ಗೆ. ಸರಿ ಸರಿ. ನೋಡಿ, ನಿಮ್ಮ ಮಗಳು ಹುಟ್ಟಿದಂಥದ್ದು ಗುರುವಾರ ದಿವಸ. ಅವಳ ನಕ್ಷತ್ರ ಕೃತಿಕಾ ನಕ್ಷತ್ರ, ವೃಷಭ ರಾಶಿ, ವೃಶ್ಚಿಕ ಲಗ್ನ, ಚೌತಿ, ಕೃಷ್ಣ ಪಕ್ಷ. ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ಯಾಕಂದರೆ ತಂದೆ ತಾಯಿಗಳದ್ದು ಕರ್ತವ್ಯ ಅದು. ಮೊದಲನೇದೇ ವಿದ್ಯೆ ಕಲಿಸಬೇಕು, ಎರಡನೇದು ಉದ್ಯೋಗ, ಮೂರನೇದು ವಿವಾಹ, ನಾಲ್ಕನೇದು ಮದುವೆ ಆದಮೇಲೆ ಮಕ್ಕಳು ಯಾವಾಗ ಆಗ್ತಾರೆ. ಇದಿಷ್ಟು ತಾಯಿ ಮಕ್ಕಳ ಬಹಳ ದೊಡ್ಡ ಕನಸು. ಹಾಗಾಗಿ ಹೆಣ್ಣುಮಕ್ಕಳು ಹೆತ್ತ ಮೇಲೆ ತಾಯಿ ಮಕ್ಕಳಿಗೆ ಇದಿಷ್ಟು ಇರುವಂಥದ್ದು. ಅದನ್ನು ನೀವು ತಾಯಿಯಾಗಿ ಕೇಳ್ತಾ ಇದ್ದೀರಿ. ನೋಡೋಣ, ಅವಳ ಜಾತದಲ್ಲಿ ಒಳ್ಳೆ ಗಂಡು ಸಿಗುವಂಥ ಯೋಗ ಇದೆ. ಆಮೇಲೆ ಡೆಂಟಿಸ್ಟ್ ಆಗುವಂಥದ್ದೇ ಯೋಗ ಅವಳಿಗೂ. ಹಾಗೆ ಸಪ್ತಮದಲ್ಲಿ ಗಜಕೇಸರಿ ಯೋಗ ಇದೆ. ಸಪ್ತಮದಲ್ಲಿ ಗಜಕೇಸರಿ ಯೋಗ ಇದ್ದರೆ ಒಳ್ಳೆ ಗಂಡು ಸಿಗ್ತಾನೆ ಇದಿರ್ತದೆ. ಆದರೆ ಸಂಸಾರದಲ್ಲಿ ಸ್ವಲ್ಪ ಒಳ್ಳೆತನ ಇರೋದಿಲ್ಲ. ಇದಕ್ಕೆಲ್ಲ ಪರಿಹಾರ ದೋಷಗಳಿದೆ, ಅದನ್ನು ಮಾಡ್ಕೊಳ್ಬೇಕು. ಉದ್ಯೋಗವೂ ಸಹ ಶುಕ್ರ, ಅದರಿಂದ ಸ್ವತಂತ್ರ ಉದ್ಯೋಗ ಮಾಡುವಂಥದ್ದು. ಆದರೆ ಒಂದೇ ಕಡೆ ಮಾಡೋದಿಲ್ಲ, ಉದ್ಯೋಗ ಪರಿವರ್ತನೆ. ಕುಟುಂಬ ಶನಿ ಅಂತಿದೆ ಹೆಣ್ಣಿನ ಜಾತದಲ್ಲಿ. ಕುಟುಂಬ ಶನಿ ದೋಷ ಇದ್ದರೆ ಅವರು ಸೇರಿದ ಕುಟುಂಬಕ್ಕೆ ಮತ್ತು ತಾಯಿ ಮನೆ ಕುಟುಂಬಕ್ಕೆ ಎರಡೂ ಕುಟುಂಬದಲ್ಲೂ ಕಲಹವನ್ನು ಮಾಡುವಂಥವ್ರು ಆಗ್ತಾರೆ. ಕುಟುಂಬ ಶನಿ ಅಂತ ಹಿಂದಿನ ಕಾಲದಿಂದಲೂ ವಾಡಿಕೆಯಲ್ಲಿ ಬಂದುಬಿಟ್ಟಿದೆ. ಯಾರಿಗೆ ಎರಡನೇ ಮನೆಯಲ್ಲಿ ಶನಿ ಇರ್ತಾರೋ ಕುಟುಂಬ ಶನಿ ದೋಷ. ಇದಕ್ಕೆಲ್ಲ ಶಿವರಾತ್ರಿ ಬಂದಿದೆ. ವಿಶೇಷವಾದಿ ಗಿರಿಜಾ ಕಲ್ಯಾಣವನ್ನು ಮಾಡಿಸಬೇಕು, ಶಿವ ಪಾರ್ವತಿಯರ ಪೂಜೆ. ಯಾಕೆಂದರೆ ಪಾರ್ವತಿ ಬಹಳ ಕಷ್ಟಪಟ್ಟು ಶಿವನ ಪಡೆದಿದ್ದಾಳೆ. ಹಾಗಾಗಿ ಇವತ್ತಿನ ಕಾಲದಲ್ಲಿ ಕಷ್ಟಪಟ್ಟು ಬರೋದಿಲ್ಲ ಹೆಣ್ಣುಮಕ್ಕಳೆಲ್ಲ, ಬಹಳ ಸುಲಭವಾಗಿ ಗಂಡನ ಪಡೆದುಬಿಡ್ತಾರೆ. ಹಾಗಾಗಿ ಗಂಡನ ಬೆಲೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಪಾರ್ವತಿ ಪರಮೇಶ್ವರ ಆರಾಧನೆ ಶಿವರಾತ್ರಿಯಲ್ಲಿ ವಿಶೇಷವಾಗಿ ಮಾಡಿ ಖಂಡಿತವಾಗಿ ಅವರ ಅನುಗ್ರಹದಿಂದ ಮಗಳಿಗೆ ಬೇಗ ಮದುವೆ ಆಗುತ್ತದೆ. ವೈವಾಹಿಕ ಜೀವನದಲ್ಲಿರುವಂಥ ದೋಷವೂ ಸಹ ಪರಿಹಾರ ಆಗ್ತದೆ. ಒಳ್ಳೆಯದಾಗಲಿ. ಈಗ ಬೆಂಗಳೂರಿನಿಂದ ನಾಗವೇಣಿ ಕರೆ ಮಾಡಿದ್ದಾರೆ. ನಾಗವೇಣಿ, ಹುಟ್ಟಿದ ದಿನಾಂಕ ತಿಳಿಸಿ. ಮೇಡಮ್ 14/12/82. 14/12/82. ಹೌದು ಹೌದು ಮ್ಯಾಮ್. ಹುಟ್ಟಿದ ಸಮಯ 2:30. ಅಲ್ಲ ಮೇಡಮ್ 7:30 ಈವ್ನಿಂಗ್. ಸಂಜೆ 7:30. ನಿಮ್ಮ ಬಗ್ಗೆ ಕೇಳ್ತಾ ಇದ್ದೀರಾ ನಾಗವೇಣಿ? ಹೌದು ಮೇಡಮ್. ಏನ್ ಕೇಳ್ಬೇಕಾಗಿತ್ತು? ನನ್ಗೆ ಎಜುಕೇಶನ್ ಮಾಡ್ಬೇಕು ಅನ್ಕೊಂಡಿದೀನಿ. ಅದು ಮುಂದುವರಿತಾ ಅಂತ ಕೇಳ್ಬೇಕು ಅನ್ಕೊಂಡಿದೀನಿ. ಸರಿ ಸರಿ. ನೋಡಿ, 82ನೇ ಇಸ್ವಿಯಲ್ಲಿ ಹುಟ್ಟಿದ್ದೀನಿ ಅಂತ ಹೇಳಿದ್ರಿ. ಈಗಾಗಲೇ 30 ವರ್ಷ ನಡೀತಾ ಇದೆ. ಹುಟ್ಟಿದಂಥ ವಾರ ಒಂದು ಮಂಗಳವಾರ, ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಮದುವೆ ಆಗಿದೆಯಾ? ಆಗಿದೆ. ಎಷ್ಟು ವರ್ಷ ಆಯಿತು ಮದುವೆ ಆಗಿ? ನೆಕ್ಸ್ಟ್ ಮಂತ್ 28ಗೆ 1 year ಆಗುತ್ತೆ. ಹಾಂ, ಸರಿ ಸರಿ. ಕೂಡಲೇ ಸಂತಾನ ಆಗುವಂಥ ಯೋಗ. ಹೆಣ್ಣು ಸಂತಾನ ಆಗುತ್ತೆ ಮೊದಲಿಗೆ, ಬಹಳ ಒಳ್ಳೆಯದು. ಯಾವಾಗಲೂ ಮೊದಲಿಗೆ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಬಹಳ ಸಂತೋಷ. ಯಾಕೆಂದರೆ ಮುಂದೆ ಹುಟ್ಟಿದಂಥ ಮಕ್ಕಳನ್ನು ಆಡಿಸ್ಲಿಕ್ಕೆ ಬೇಗ ದೊಡ್ಡ ಆಗ್ತಾರೆ. ಅದರ ಜೊತೆಗೆ ಬೇಗ ಬೇಗ ಮಂಗಳ ಕಾರ್ಯ ಮಾಡಲಿಕ್ಕಾಗತ್ತೆ. ಒಳ್ಳೆಯದಾಗಲಿ. ಅದರ ಜೊತೆಗೆ ನಿಮ್ಮ ಸಮಸ್ಯೆ ಬಗ್ಗೆ ನೋಡೋಣ. ಜಾತಕದಲ್ಲಿ ಸಪ್ತಮ ಭಾವದಲ್ಲಿ ಕೇತು, ಬುಧ, ಶುಕ್ರ ಚತುರ್ಗ್ರಹ ಯೋಗ ಇದೆ. ಅದರಿಂದ ವೈವಾಹಿಕ ಜೀವನ ಚೆನ್ನಾಗಾಗಿದೆ. ಆದರೆ ಮುಂದೂ ಅದು ಚೆನ್ನಾಗಿರಬೇಕು. ಅದಕ್ಕಾಗಿ ಸಾಮಾನ್ಯವಾಗಿ ಮದುವೆ ಆಗಿದ್ದರೂ ಸಹ ಇವತ್ತು ನಾವು ಹೇಳಿದ್ದೇವೆ, ಮರುಮಾಂಗಲ್ಯ ಧಾರಣೆ ಮಾಡಬೇಡಿ, ಮಂಗಲಸೂತ್ರವನ್ನು ಹುಂಡಿಗೆ ಹಾಕಬೇಡಿ ಅಂತ. ಆದರೆ ಈ ರೀತಿ ದೋಷ ಇದ್ದಾಗ ಅದಕ್ಕೆ ಪುನಃ ಪ್ರಾಯಶ್ಚಿತ್ತ, ಪೂಜೆ ಪುನಸ್ಕಾರಗಳಿದೆ. ಅದಕ್ಕೆ ವಿಶೇಷವಾಗಿ ಗಿರಿಜಾ ಕಲ್ಯಾಣ ಅಥವಾ ನಳದಮಯಂತಿ ಸ್ವಯಂವರ ಅಂತಿದೆ. ಅಂಥದ್ದನ್ನು ಮಾಡಿಕೊಂಡ್ರೆ ವೈವಾಹಿಕ ಜೀವನ, ಸಂತಾನ, ಇನ್ನು ನೀವು ಕೇಳಿದಂಥ ಪ್ರಶ್ನೆ ಎಲ್ಲವೂ ಸಿದ್ಧಿ ಆಗ್ತದೆ. ಅದಕ್ಕೆಲ್ಲ ತೊಂದರೆ ಆಗುವಂಥ ಕೇತು ಇರೋದ್ರಿಂದ ನಳದಮಯಂತಿ, ಕೇತು ಅಂದ್ರಲ್ಲಿ ನಳನಿಗೂ ಸಹ ಬಂದಿದೆ. ಆದ್ದರಿಂದ ನಳದಮಯಂತಿ ವಿವಾಹವನ್ನು ಮಾಡಿಸ್ಬೇಕು, ಬಹಳ ಒಳ್ಳೆಯದು. ಅದನ್ನು ಮಾಡಿಸಿ. ಮತ್ತಷ್ಟು ವೀಕ್ಷಕರ ಕರೆಗಳನ್ನು ಸ್ವೀಕರಿಸ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.